ಆಂಧ್ರ ಮತ್ತು ಒಡಿಶಾದಲ್ಲಿ ಇವತ್ತು ಹೊಸ ರಾಜ್ಯ ಸರ್ಕಾರಗಳ ಅಸ್ತಿತ್ವಕ್ಕೆ ಬಂತು. ಆಂಧ್ರ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು 4ನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರೆ, ಅವರ ಡೆಪ್ಯೂಟಿಯಾಗಿ DCM ಆಗಿ ಜನಸೇನಾನಿ ಪಕ್ಷದ ಪವನ್ ಕಲ್ಯಾಣ್, ಚಂದ್ರಬಾಬು ಪುತ್ರ ನಾರಾ ಲೋಕೇಶ್ ಇವರೆಲ್ಲ ಅಧಿಕಾರಿ ಮಂತ್ರಿಗಳಾಗಿ ಸ್ವೀಕಾರವನ್ನು ಮಾಡಿದ್ರು. ಚಂದ್ರಬಾಬು ಸಂಪುಟದಲ್ಲಿ BJP, ಜನಸೇನಾ ಎಲ್ಲರೂ ಇದ್ದಾರೆ. ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ನಿತಿನ್ ಗಡ್ಕರಿ, ವೆಂಕಯ್ಯ ನಾಯ್ಡು ಅವರು, ಚಿರಂಜೀವಿ, ರಜನಿಕಾಂತ್ ಎಲ್ಲರೂ ಅಲ್ಲಿ ಇದ್ದರು. ಸಮಾರಂಭ ಹಲವು ವಿಶೇಷಗಳತೆಯನ್ನು ಇತ್ತು. ಒಂದು ರೀತಿ ವೆರಿ ಎಮೋಷನಲ್ ಆಗಿ ಅವ್ರ ಕಾರ್ಯಕ್ರಮನ ಮಾಡೋದಂಗಿತ್ತಪ್ಪ. ವೇದಿಕೆ ಮೇಲೆ ಚಿರಂಜೀವಿ ಮತ್ತು ಪವನನ್ನು ಅಪ್ಪಿಕೊಂಡು ಪ್ರಧಾನಿ ಸಂಭವಿಸಿ ಅವರಿಬ್ಬರ ಕೈಯನ್ನು ಎತ್ತಿ ಹಿಡಿದು ಜನರ ಮುಂದೆ ನಿಲ್ಲಿಸಿದ್ರು. ಆಲ್ ರೈಟ್. ಆಗ ಜನರ ಮಧ್ಯ ಕೂತಿದ್ದಂಥ ರಾಮ್ ಚರಣ್ ಅದನ್ನು ನೋಡಿ ಅವರು ಸಣ್ಣ ಕಣ್ಣೀರು ಹಾಕಿದ್ರು ಅಂತ ವರದಿ. వరది నోడ్రి ఆ దృశ్య. అలాగే వేదికకి కుడివైపున ఉన్నటువంటి ప్రముఖులు అందరి దగ్గరికి కూడా పేరు పేరున వెళ్ళి పలకరిస్తున్నటువంటి శుభవేళ. పద్మభూషణ్ మన మెగాస్టార్ చిరంజీవి, మెగాస్టార్ పవర్ స్టార్, అటు మెగాస్టార్ ఇటు పవర్ స్టార్. ఇది అరుదైనటువంటి చిత్రం. అలాగే మన పెద్దలు బాలయ్య బాబు గారు, సూపర్ స్టార్ తలైవా రజనీకాంత్ గారిని పలకరిస్తున్నారు ప్రధాని. ರೈಟ್. ಇದಾದ ಮೇಲೆ ಅಲ್ಲೇ ಬಾಲಕೃಷ್ಣ ಎಲ್ಲ ಇದ್ರು. ಎಲ್ಲರಿಗೂ ರಜನಿಕಾಂತ್ ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರಿಗೂ ನಮಸ್ಕಾರ ಹೇಳಿ ಫುಲ್ ಖುಷಿಯಾಗಿ ಮಾಡಿದ್ರು. ಅಥವಾ ಒಡಿಶಾದಲ್ಲಿ ಮಾತ್ರ ಬಹಳ ಭಿನ್ನವಾಗಿತ್ತು ನನ್ನ ಪ್ರಕಾರದಲ್ಲಿ. ಮೊದಲ ಬಾರಿಗೆ ಬುಡಕಟ್ಟು ನಾಯಕ ಮೋಹನ್ ಮಾಂಜಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಅವರು ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಹೊರಟು ಸ್ಟ್ರೈಟು ನವೀನ್ ಪಟ್ನಾಯಕ್ ಮನೆಗೆ ಹೋದ್ರಂತೆ. ಹೋಗಿ ನಮಸ್ಕಾರ ಮಾಡಿ ನೀವು ದಯವಿಟ್ಟು ನಾನು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಭಾಳ ಆಶ್ಚರ್ಯ ಅಂದರೆ ನವೀನ್ ಪಟ್ನಾಯಕ್ ಬಂದರು. ಆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನ ವೇದಿಕೆ ಮೇಲೆ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರೇ, ಧರ್ಮೇಂದ್ರ ಪ್ರಧಾನ್ ಎಲ್ಲ ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರನ್ನ ಅತ್ಯಂತ ಗೌರವದಿಂದ ಕರ್ಕೊಂಡೋಗಿ ವೇದಿಕೆ ಮೇಲೆ ಕೂರಿಸಿದ್ರು. ನಂತರ ಪ್ರಧಾನಮಂತ್ರಿಗಳು ಕೂಡ ಅವ್ರ ಜೊತೆ ಮಾತಾಡಿದ್ರು. ದಟ್ ವಾಸ್ ಎ ವಂಡರ್ಫುಲ್ ಸೈನ್. ಕಾರಣ ಅವ್ರು ಬಂದಿದ್ದು ಅಥವಾ ಬರೆದಿದ್ದು ದೊಡ್ಡದು ಅಂತಲ್ಲ, ಪಾಯಿಂಟ್ ಅದು. ಡೆಮೋಕ್ರಸಿ ಹೇಗಿರಬೇಕು ಎಂಬುದಕ್ಕೆ ಇವೆಲ್ಲ. ಅಧಿಕಾರ ಬರುತ್ತೆ ಮತ್ತು ಅಧಿಕಾರ ಹೋಗುತ್ತೆ. ಬಂದಾಗ ಮತ್ತು ಬಾರದಿದ್ದಾಗ ಎರಡನ್ನು ಹೇಗೆ ಸ್ವೀಕಾರ ಮಾಡಬೇಕು, ಅಧಿಕಾರದ ಹಸ್ತಾಂತರ ಅನ್ನುವುದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಚೆನ್ನಾಗಿ ನಡೀಬೇಕದು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಅಷ್ಟೇ ಭಾರತದಲ್ಲಿ. ಆಲ್ ರೈಟ್. ಎಸ್. ಆ ಶ್ರೀಮತಿಗೆ ಗೊತ್ತೇ ಇರಲಿಲ್ವಂತೆ, ಚೀಫ್ ಮಿನಿಸ್ಟರ್ ಶ್ರೀಮತಿಗೆ ನನ್ನ ಗಂಡ CM ಆಗ್ತಾರೆ ಅಂತ. ಟಿವಿಲಿ ಬಂದ ಮೇಲೆ ಗೊತ್ತಾಯ್ತಂತೆ. ಕೆಲವರೆಲ್ಲ ಹೇಳಿ ಕರ್ಕೊಂಡು ಹೋಗಿರ್ತಾರೆ ಸರ್. ನಡೆಯುತ್ತೆ. ಆಲ್ ರೈಟ್. ಎಸ್. 3ನೇ ಬಾರಿ ಮೆಜಾರಿಟಿಯೊಂದಿಗೆ ಗೆದ್ದೇ ಗೆಲ್ತೀವಿ ಎಂಬ ಅತಿಯಾದ ಆತ್ಮವಿಶ್ವಾಸವೇ ಬಿಜೆಪಿ ಹಿನ್ನಡೆಗೆ ಕಾರಣವಾಯ್ತಾ? ಚುನಾವಣೆಗಾಗಿ RSS ನೇತಾರರ ಕಾರ್ಯಕರ್ತರ ಸಹಕಾರವನ್ನ ಬಿಜೆಪಿ ಹೈಕಮಾಂಡ್ ಕೋರ್ಲಿಲ್ವಾ? ಸಂಘ ಪರಿವಾರದ ಜೊತೆ ಬಿಜೆಪಿ ಸಂಬಂಧಗಳು ಸರಿ ಇಲ್ವಾ ಅನ್ನೋ ಪ್ರಶ್ನೆಗಳಿಗೆ ಹೌದಿರಬಹುದು ಅಂತಿದೆ RSSನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂಘದ ಶಾಶ್ವತ ಸದಸ್ಯ ರತನ್ ಶಾರದಾ ಅವರು ಬರೆದಿರುವಂತಹ ಲೇಖನ. ಏನಿದೆ ಅದರಲ್ಲಿ ನೋಡೋಣ. ಅಲ್ಲ, ಬೇಸಿಕಲಿ ಭಾಳ ಜನ RSS ವರ್ಕರ್ಸ್ ಆಗಿರೋರು BJPಗೂ ಕೆಲಸ ಮಾಡ್ತಾರೆ, BJPಲಿ ಇದ್ದವರು RSS ಅಲ್ಲೂ ಇರ್ತಾರೆ. ಮೋದಿನೇ RSSನ ಕಾರ್ಯಕರ್ತರಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿರೋದ್ರಿಂದ RSSನ ಮಹತ್ವ ಎಷ್ಟಿದೆ ಇಲ್ಲ ಅನ್ನೋದು ಅವ್ರಿಗೆ ಹೆಚ್ಚು ಅರಿವಿರುತ್ತೆ ನಮಗಿಂತ. ಸ್ಟಿಲ್ ಇದನ್ನು ಅವರೇ ಹೇಳ್ತಿದ್ದಾರೆ ಅಂದಮೇಲೆ ನಮಗೆ ಗೊತ್ತಿಲ್ಲ. ಅತಿಯಾದ ಆತ್ಮವಿಶ್ವಾಸ, ಊಹೆಗಳನ್ನು ನಂಬಿಕೊಂಡು ಕೆಲಸ ಮಾಡಿದ್ದು. 400 ಪಾರ್ ಘೋಷಣೆ ನಮ್ಮದಲ್ಲ ಅಂತ ನಾಯಕರು ಕಾರ್ಯಕರ್ತರು ಭಾವಿಸಿದ್ರು. ಮೋದಿ ನಾಮಬಲ ಒಂದೇ ಸಾಕು ಅಂತ ಮೈ ಮರೆತರು. ಅದು ಕರೆಕ್ಟ್. ಅದು 543 ಕಡೆನೂ ಮೋದಿನೇ ಸ್ಪರ್ಧೆ ಮಾಡ್ದಂಗೆ ಆಟ ಆಡಿದ್ರು ಇವರು. ಹಾಗೆ ಆಯ್ತದು. ಅವ್ರ ಮ್ಯಾಜಿಕ್ಗೂ ಒಂದು ಮಿತಿ ಅನ್ನೋದು ಇರಲ್ವಾ ಅಂತ ಕೇಳಿದ್ರು. ಕರೆಕ್ಟು. BJPನಲ್ಲಿ BJಪಿಯವ್ರು ಜನರ ದನಿ ಕೇಳಬೇಕಾಗಿತ್ತು, ಮಾಡಲಿಲ್ಲ. ತಳಮಟ್ಟದಲ್ಲಿ RSS ಸಹಕಾರ ಯಾವುದು ಬಯಸೂ ಇರಲಿಲ್ಲ, ನಾವು ಕೊಟ್ಟೂ ಇರಲಿಲ್ಲ. ನಾವೇ ದೊಡ್ಡ ನಾಯಕರು, ಸಂಘದವರು RSSನವರೆಲ್ಲ ಗಮಾರರು, ಹಳ್ಳಿ ಗಮಾರರು ಅಂತ ಅಂದ್ಕೊಂಡಿದ್ದಾರೆ ಅಂತಲ್ಲ. ಇಲ್ಲ, ಹಳ್ಳಿ ಗಮಾರರು ತುಂಬ ಬುದ್ಧಿವಂತರೇ ಇರ್ತಾರೆ. ಗಮಾರರು ಅಂತ ಯಾರೂ ಇಲ್ಲ ಹಳ್ಳಿ. ಎಲ್ಲರೂ ಸಖತ್ ಬುದ್ಧಿವಂತರೇ ಇರ್ತಾರೆ. ಯಾರು ಗಮಾರರು, ಯಾವ ಗಮಾರಲ್ಲ, ಇವೆಲ್ಲ ಓಲ್ಡ್ ಸ್ಲೋಗನ್ಗಳು. ಅಂಕಿತ ಭಾವದಿಂದ ಕೆಲಸ ಮಾಡೋ ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದ ವೀರರಿಗೆ ಅತಿಯಾದ ಇದೊಂದು ನಿಜ ಒಪ್ಕೋತೀನಿ. ಈ ಸೋಷಿಯಲ್ ಮೀಡಿಯಾಲಿ ಟ್ವೀಟ್ ಹಾಕೋರೇ ದೊಡ್ಡ ನಾಯಕರಾಗ್ತಿದ್ದಾರೆ ಈ ದೇಶದಲ್ಲಿ. ನೆಟ್ಗೆ ರಣರಂಗಕ್ಕೆ ಇಳಿದು 3 ಮತಗಳನ್ನು ತಂದುಕೊಡೋ ಯೋಗ್ಯತೆ ಇಲ್ಲದವರೆಲ್ಲ ಲೀಡರ್ಗಳಾಗ್ತಿದ್ದಾರೆ ಮತ್ತು ಅಧಿಕಾರವನ್ನು ಹಿಡಿತಾ ಇದ್ದಾರೆ.
ಮತ್ತು ಆ ಅಧಿಕಾರವನ್ನು ಹಿಡಿದು ಅದಕ್ಕೆ ಕಷ್ಟಪಟ್ಟವರನ್ನು ನಿರ್ಲಕ್ಷ್ಯದಿಂದ ನೋಡುವಂತಹ ದಿಮಾಕನ್ನು ಬೆಳೆಸ್ಕೊತಾ ಇದ್ದಾರೆ. ಕೆಲವು ಆಯ್ಕೆಗಳಂತೂ ಯಾಕಾಗುತ್ತವೆ ಅನ್ನೋ ಆಶ್ಚರ್ಯ ನನಗೆ. ಜನರನ್ನ ರೀಚ್ ಆಗೋದ್ರ ಬದಲಾಗಿ ಕೇವಲ ಈ ಸೋಷಿಯಲ್ ಮೀಡಿಯಾ ವೀರರನ್ನು ಕಟ್ಕೊಂಡೋದ್ರೆ ಯಾವ ಪಕ್ಷ ಯಾವ ಆಫೀಸು ಉದ್ಧಾರ ಆಗಲ್ಲ. ಬರೀ ಪಕ್ಷಗಳಲ್ಲ, ಆಫೀಸ್ಗಳು ಅಷ್ಟೇ, ಯಾವುದೂ ಉದ್ಧಾರ ಆಗಲ್ಲ. ಎಲ್ಲ ಬೋಗಸ್ ಫೆಲಸ್ಸು. ಎಲ್ಲರೂ ಅಲ್ಲ ನಾನು ಹೇಳೋದು, ಕೆಲವು ಅದರನ್ನೇ ದೊಡ್ಡ ನಾಯಕ ಅಂತ ತೋರಿಸ್ಕೊಳ್ಳೋರ್ಗೆ ಹೇಳಿದ್ದು ನಾನು. BJP ಟಿಕೆಟಲ್ಲಿ 25% ವಲಸಿಗರು, RSS ಭಯೋತ್ಪಾದಕ ಸಂಸ್ಥೆ ಅಂತ ಕೇಳಿದವ್ರನ್ನೆಲ್ಲ ಕೈ ಪಕ್ಷ ಕರ್ಕೊಂಬಂದಿದ್ದು, ಅಜಿತ್ ಪವಾರನ್ನು ಸೇರಿಸಿದ್ದು ತಪ್ಪು. ನಿಮಗೆ ಈಗಾಗಲೇ ಅಲ್ಲಿ ಇತ್ತು ಮೆಜಾರಿಟಿ ಅಂತೆಲ್ಲ ಬರೆದಿದ್ದಾರೆ. ಕೇಳಿಸ್ಕೊಳೋರು ಕೇಳಿಸ್ಕೋಬೋದು, ಇಲ್ದಿದ್ದವ್ರು ಬಿಡಬಹುದು. ಕೆಲದ ಹಾಗೆ ಇತ್ತಲ್ಲ ಸರ್. ಎಸ್. ಇನ್ನು ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಮೋದಿ ಸಂಪುಟವನ್ನ ಸರ್ಕಾರಿ ಪರಿವಾರ್ ಮಂಡಲ್ ಅಂತ ಟೀಕಿಸಿದ್ದಾರೆ. ಮೋದಿ ಸಂಪುಟದಲ್ಲಿ ಬಹುತೇಕರು ರಾಜಕೀಯ ಕುಟುಂಬದಿಂದಲೇ ಬಂದವರಾಗಿದ್ದಾರೆ. ಮೋದಿಯ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೋದಿ ತಮ್ಮನ್ನ ತಾವು ದೇವದೂತ ಎಂಬಂತೆ ಬಿಂಬಿಸಿಕೊಳ್ತಾರೆ ಅನ್ನೋ ವಿಷಯಕ್ಕೂ ಕೂಡ ಲೇವಡಿ ಮಾಡ್ತಾ ದೇಶದ ಪ್ರಮುಖ ಏರ್ಪೋರ್ಟ್, ವಿದ್ಯುತ್ ಸ್ಥಾವರಗಳನ್ನ ಅದಾನಿ ಕೈಗೆ ಒಪ್ಪಿಸುವಂತೆ ದೇವರು ಹೇಳಿದ್ದಾರೆ ಅಂತ ಗೇಲಿ ಮಾಡಿದ್ದಾರೆ. ಹೇಳ್ತಾನೇ ಇರ್ತಾರೆ. ನೀವು ಅಧಿಕಾರಕ್ಕೆ ಬಂದರೆ ಈಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅವ್ರ ಇಂಡಸ್ಟ್ರಿಗಳಿಗೆಲ್ಲ ಬಾಗಿಲಾಕಿಸ್ಬಿಡ್ತೀರಾ? ಹಾಗಾದರೆ ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ ಜೊತೆನೋ ಅಂಬಾನಿ ಗ್ರೂಪ್ ಜೊತೆನೋ ಯಾತಕ್ಕೆ ಅಗ್ರಿಮೆಂಟ್ ಮಾಡಬೇಕು? ದೇ ಶುಡ್ ನಾಟ್ ಡೂ ಇಟ್. ಮೋದಿ ರಾಹುಲ್ ಗಾಂಧಿ ಶುಡ್ ಡಿಸ್ಮಿಸ್ ದೇಮ್. ಹಂಗಾರೆ ಈ ಥರ ಟಾಕ್ಸಿಂದ ಪ್ರಯೋಜನ ಇಲ್ಲ ದಿನ ಬೆಳಗಾದರೆ. ಆಮೇಲೆ ಈ ರಾಜಕೀಯ ಕುಟುಂಬದಿಂದ ಬಂದಿರೋದು, ರಾಜಕೀಯ ಕುಟುಂಬದಿಂದ ಬಂದಿದ್ದು ಯಾರಿಗೂ ಸಮಸ್ಯೆ ಆದಂಗಿಲ್ಲ. ಇಲ್ಲಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ, ನಮಗೂ ಗೊತ್ತಿದೆ. ಒಂದು ಪಕ್ಷದಲ್ಲಿ ರಾಜಮಹಾರಾಜರಿದ್ದಂಗೆ ಜಾರ್ಜ್ ದಿ 4th, ಜಾರ್ಜ್ ದಿ 5th, ಜಾರ್ಜ್ ದಿ 7th, 6th, ವಿಕ್ಟೋರಿಯಾ 1st, 2nd, 3rd, ಹಂಗೆ ಅದಲ್ಲ, ಹಂಗಾಗ್ಬಾರ್ದು. ಆ ಹುದ್ದೆ ಯಾರಿಗೂ ಇಲ್ಲ, ಅದು ಮೀಸಲು. ಉಳಿದಿದ್ದೆಲ್ಲ ಯಾರು ಮಾಡ್ಬೋದು. ಅದು ಕ್ರಿಟಿಸಿಸಮ್ಗೆ ಸಿಗಾಕೊಳ್ಳೋದು ಕಾಂಗ್ರೆಸ್. ಈ ಪರಿವಾರ ನಿಜ ಅವ್ರು ಹೇಳೋದು. ಎಲ್ಲ ಪಕ್ಷದಲ್ಲೂ ಎಲ್ಲ ಪಾರ್ಟಿ ಎಲ್ಲರ ಮನೇಲೂ ಅವ್ರವ್ರ ಮಕ್ಕಳಿದ್ದಾರೆ. ಕೆಳಗಡೆದೆಲ್ಲ ಇದು ಮೇಲ್ಗಡೆ. ಇನ್ನು ಕರ್ನಾಟಕದ ಮೇಲೆ ಗಮನ ಕೊಟ್ಟಿರೋಂಥ ಬೃಹತ್ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಏನೋ ಪ್ರಶ್ನೆ ಕೇಳಿದ್ದಾರೆ. ಯಾರೋ ಟೆಸ್ಲಾದಂಥ ಕಂಪ್ನಿನ ತರ್ತೀರಾ ಅಂತ. ನನ್ನ ಆದ್ಯತೆ ಬರೀ ಕರ್ನಾಟಕ ಅಲ್ಲ, ನಾನು ದೇಶಕ್ಕೂ ಮಂತ್ರಿ, ಆ ಪ್ರಕಾರನೇ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಆಲ್ ರೈಟ್, ಮಾಡಲಿ. ಈ ಮಧ್ಯೆ ಅದ್ಯಾವುದೋ ಬಳ್ಳಾರಿ ಜಿಲ್ಲೆಯ ಉದ್ದೇಶಿತ ದೇವದಾರಿ ಕಬ್ಬಿಣಾದಿರು ಗಣಿಗಾರಿಕೆ ಯೋಜನೆಗೆ ಸಹಿ ಹಾಕಿದಾರಂತೆ. ಅದು ಕುದುರೆಮುಖ ಕಬ್ಬಿಣ ಮತ್ತು ಅದ್ರ ಕಂಪನಿ ನಿರ್ವಹಿಸುತ್ತೆ. ಹಣಕಾಸು ಇಲಾಖೆ ಅನುಮೋದನೆ ಕೊಡಬೇಕು ಇದಕ್ಕೆ. ಮತ್ತು ಈ ಕಡತಕ್ಕೆ ಕರ್ನಾಟಕ ಸರ್ಕಾರನೂ ಒಪ್ಪಿಗೆ ಕೊಡಬೇಕು. ಮತ್ತು ಎನ್ವಿರಾನ್ಮೆಂಟಲ್ಲಿ ಏನಾರು ಇದೆಯೋ ಇಲ್ವೋ ಅದನ್ನು ಚೆಕ್ಕು ಮಾಡ್ಕೋಬೇಕೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಫಸ್ಟ್ ಕಡತಕ್ಕೆ ಸೈನ್ ಹಾಕಿದ್ರಂತಪ್ಪ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು 3 ದಿನದಿಂದ ಹೆಚ್ಚಿದೆ. 3 ದಿನಕ್ಕೆ 3 ಅಟ್ಯಾಕ್ ಆದಂಗಿದೆ. ಇದು ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಸರ್ಕಾರ ಬಂದಾಗ ದೇ ವಿಲ್ ಬಿ ಟೆಸ್ಟಿಂಗ್ ಏನು ಅಂತ. ಬಿಕಾಸ್ ಈ ದೇಶದ ಒಳಗಡೆ ಇರುವ ದ್ರೋಹಿಗಳು ಮತ್ತು ದೇಶದ್ರೋಹಿಗಳು ಇಲ್ಲಿ ಅನ್ನ ತಿಂದು ಅಲ್ಲಿ ಹುಟ್ಟು ಬಂದವ್ರು ಹಂಗೆ ಮಾತಾಡ್ತಿರ್ತಾರಲ್ಲ, ಇವ್ರುಗಳದ್ದೆಲ್ಲ ಇದೊಂದು ಸ್ಟ್ರಾಟಜಿ. ಇದು 3 ಕಡೆ ಗುಂಡೊಡೆದಿದ್ದಾರೆ. ಒಂದು ಕಡೆ CRPF ಯೋಧರು ಹುತಾತ್ಮರಾಗಿದ್ದಾರೆ. ಅದಕ್ಕೆ ತಕ್ಕ ಕ್ರಮಗಳನ್ನು ಪೊಲೀಸರು ತಗೋತಾರೆ. ಈ ಮಧ್ಯೆ ದಾಳಿಗಳ ಬಗ್ಗೆ ಮೌನವೇಕೆ ಅಂತ ಎಂದಿನಂತೆ. ಇದು ಇನ್ನು ಈ ಸರ್ಕಾರ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗಿದು ಈ ಥರದ್ದೆಲ್ಲ ಇನ್ನಿರುತ್ತೆ. ಅದೆಲ್ಲ ಮಾಮೂಲು. ಸೇನಾ ಕಾರ್ಯಾಚರಣೆ ಎಲ್ಲದಕ್ಕೂ ಉತ್ತರ ಅಲ್ಲ. ಮತ್ತು ಏನು ಉತ್ತರ? ಪಾಕ್ ಜೊತೆ ಮಾತುಕತೆಗೆ CM ಬಾಯಿ ಮುಚ್ಕೊಂಡು ಮಗನ ಗೆಲ್ಲಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ಇಲ್ಲಿ ಬಂದು ಮಾತುಕತೆ ಅಂತ. ಯಾರ ಜೊತೆ ಮಾತುಕತೆ ಆಡ್ತಿರ್ರಯ್ಯ? ಕಾಮನ್ ಸೆನ್ಸ್ ತಲೆಯಲ್ಲಿ ಏನು ತುಂಬ್ಕೊಂಡಿದ್ದೀರಿ ಎಲ್ಲರೂ? ಯಾರ ಜೊತೆ ಮಾತುಕತೆ ಆಡ್ತಿರಲಿ? ಆ ಶಬಾಸ್ ಶರೀಫ್ ಜೊತೆ ಆಡೇನು ಮಾಡ್ತೀರಿ? ಉಪ್ಪಿಂಗ್ ಹಾಕೊಂಡು ನೆಕ್ಕಳಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಚೀಫ್ ಮಿನಿಸ್ಟರ್ಗಳಾಗಿದ್ದರಂತೆ. ಇಫ್ ಆರ್ಮಿ ಚೀಫ್ ಇಸ್ ಟಾಕಿಂಗ್, ಟಾಕ್. ಪಾಕಿಸ್ತಾನಲ್ಲಿ ಇಟ್ ಮ್ಯಾಟರ್ಸ್ ದಟ್. ಯಾವನ ಬಂದಿಲ್ಲಿ ಫೋಟೋ ತೆಗೆಸ್ಕೊಂಡು ಹೋಗಕ್ಕ? ಏನು ಮಾತಾಡ್ತಾರಂತೆ? ಮಾತು ಮಾಡೋ ಕೆಲಸ. ಎಸ್. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪಾಕ್ ಪರ ಘೋಷಣೆಗಳು ಕೇಳಿಬಂದಿದೆ. ವಿಚಾರಣೆಗಾಗಿ ಹಿಂಡಲಗ ಜೈಲಿನಿಂದ ಕರೆತಂದಿದ್ದ ಕೈದಿ ಜಯೇಶ್ ಪೂಜಾರಿ ಪಾಕ್ ಪರ ಘೋಷಣೆ ಕೂಗಿದ್ದಾನೆ. ಕೂಡಲೇ ಕೋರ್ಟ್ ಆವರಣದಲ್ಲಿದ್ದಂತಹ ವಕೀಲರು ಜನರೆಲ್ಲ ಕೈದಿಯನ್ನ ವಶಕ್ಕೆ ಪಡ್ಕೊಂಡು ಥಳಿಸಿದ್ದಾರೆ. ನಂತರ ಪೊಲೀಸರು ಹೋಗಿ ಮಧ್ಯಪ್ರವೇಶ ಮಾಡಿ APMC ಠಾಣೆಗೆ ಕರೆದು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಅಂದಹಾಗೆ ತನ್ನನ್ನು ತಾನು ದಾವೂದ್ ಇಬ್ರಾಹಿಂ ಗ್ಯಾಂಗ್ ಸದಸ್ಯ ಅಂತ ಹೇಳಿಕೊಳ್ಳುವ ಜಯೇಶ್ ಪೂಜಾರಿ ಜೈಲಿನಲ್ಲಿದ್ದುಕೊಂಡೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮತ್ತು IPS ಅಧಿಕಾರಿ ಅಲೋಕ್ ಕುಮಾರ್ಗೆ ಬೆದರಿಕೆ ಹಾಕಿದ್ದಂತೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೋ ಮೂಲಕವಾಗಿ ಆತ ತನ್ನ ಹೆಸರನ್ನ ಶಾಕೀರ್ ಮಹಮ್ಮದ್ ಅಂತ ಬದಲಾಯಿಸಿಕೊಂಡಿದ್ದಾನೆ. ಏನಾರು ಬದಲಿಸ್ಕೊಳ್ಳಿ,
ಮುಸ್ಲಿಂ ಆದ ಕೂಡಲೇ ಪಾಕಿಸ್ತಾನ ಕೂಗ್ಬೇಕು ಅಂತ ರೂಲ್ ಇದೆಯಾ? ಹಾಗಾದ್ರೆ ಇಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಕೂಗ್ತಾರಾ? ಇಲ್ವಲ್ಲ. ಮತ್ತೆ ಅಷ್ಟೊಂದು ಪ್ರೀತಿ ಇದ್ರಲ್ಲಿ ಹೋಗಿ ಬರ್ಬೇಕಲ್ಲ ಸರ್ ಇವ್ರುಗಳು, ಅಲ್ಲಿ ಹೆಂಗಿದೆ ಅಂತ ಇದೆಲ್ಲ ಗೊತ್ತಾಗಲ್ಲ. ಹೇಳ್ತಾರಲ್ಲ ಹಂಗೆ ಆಡ್ಸತ್. ಕುವೈತಲ್ಲಿ ಭಾರಿ ದೊಡ್ಡ ಒಂದು ಅಗ್ನಿ ದುರಂತ ಆಗಿದೆ. ದಕ್ಷಿಣ ಮುಂಗಾಫ್ ಪ್ರದೇಶದಲ್ಲಿ ಬಹು ಅಂತಸ್ತಿನ ಕಟ್ಟಡದಲ್ಲಿ ಆಗಿರೋದು. ಭಾಳ ಬೇಜಾರಾಗೋದೇನೆಂದರೆ ಇಡೀ ಕಟ್ಟಡದಲ್ಲಿ ಭಾರತೀಯರೇ ಇದ್ದರು, ಎಲ್ಲ ವರ್ಕರ್ಸ್. 41 ಜನ ಬಲಿಯಾಗಿದ್ದಾರೆ. ಮೃತರಲ್ಲಿ ಭಾರತೀಯರ ಸಂಖ್ಯೆ ಬರೋಬ್ಬರಿ 40 ಇದೆ. ಕೇರಳ, ತಮಿಳುನಾಡು, ಉತ್ತರ ಪ್ರದೇಶಕ್ಕೆ ಸೇರಿದವರು. ಅತಿ ದೊಡ್ಡ ನಿರ್ಮಾಣ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಕಟ್ಟಡ ಮಾಲೀಕರ ದುರಾಸೆನೇ ಇದಕ್ಕೆ ಕಾರಣ, ದುರಂತಕ್ಕೆ ಕಂಪನಿ ಮತ್ತು ಇದು ಅಂತ ತಂದಿದ್ದಾರೆ. ಅದರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತ ಅಲ್ಲಿ ಉಪಪ್ರಧಾನಿ ಹೇಳಿದ್ದಾರೆ. ಯಾವುದೋ ಕೇರಳ ಮೂಲದ ಉದ್ಯಮಿ ಅಂತೆ, NBTC ಗ್ರೂಪ್ ಅಂತೆ. ಅವರು ಬಾಡಿಗೆಗೆ ಪಡೆದಿದ್ದರಂತೆ, ಕಾರ್ಮಿಕರನ್ನ ಕಡ್ಕೊಂಬಂದು ಇಲ್ಲಿ ವಸತಿ ಸೌಕರ್ಯ ಕಲ್ಪಿಸಿದ್ರು ಅಂತ ಹೇಳಿದ್ದಾರೆ. ಕಡಿಮೆ ಸಂಬಳ ಅಂತಾರೆ. ಕಡಿಮೆ ಸಂಬಳ ಅಂದರೆ ಕಡಿಮೆ ಸಂಬಳ ಅಲ್ಲ, ಅಲ್ಲಿಗೆ ಹೋಲಿಸಿದ್ರೆ ಕಡಿಮೆ ಇರ್ಬೋದು. ಅದನ್ನು ನೀವು ಭಾರತಕ್ಕೆ ಕನ್ವರ್ಟ್ ಮಾಡಿದ್ರೆ ಅದು ಜಾಸ್ತಿ ಸಂಬಳನೇ. ಅದಕ್ಕೆ ಇವರೆಲ್ಲ ಹೋಗೋದು. ಇಲ್ಲಾಂದ್ರೆ ಇಲ್ಲಿ 10,000 ರೂಪಾಯಿ ಕೊಡ್ತಾರೆ ಅಂತಂದರೆ, ಇಂಡಿಯಾ 10,000 ರೂಪಾಯಿ ವ್ಯಾಲ್ಯೂನೇ ಕುವೈಟಲ್ಲಿ 8,000 ಕೊಡ್ತಾರೆ ಅಂದರೆ ಯಾವನು ಹೋಗ್ತಾನೆ? ಇಲ್ವಲ್ಲ. ಯಾವನು ಹೋಗ್ತಾನೆ? ತಲೆಕೆಟ್ಟಿರೋನು ಹೋಗ್ತಾನೆ ಅಷ್ಟೇ. ಇಲ್ಲೇ ಚೆನ್ನಾಗಿರುತ್ತೆ. ಕಡಿಮೆ ಸಂಬಳ ಅಂದರೆ ಅಲ್ಲಿ ಕಡಿಮೆ ಇರಬಹುದೇನೋ, ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಆಗಬಾರ್ದಿತ್ತು, ಹಿಂಗೆ ಆಗೋಗಿದೆ. ಈಗ ನಮ್ಮ ದೇಶದವರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಏನೇನು ಸಹಾಯ ಮಾಡ್ಬೋದು ಪಾಪ ಕುಟುಂಬಗಳಿಗೆ ಅಂತ. 6 ಅಂತಸ್ತಿನ ಕಟ್ಟಡದಲ್ಲಿ 160 ಜನ ಅಂತಂದ್ರೆ ಏನು ಸಾಮಾನ್ಯನ ಸರ್? ಅಲ್ಲ, ಎಷ್ಟು ದೊಡ್ಡದಿದೆ ಏನು ಮತ್ತು ಬೆಂಕಿ ಕಾರಣ ಏನು ಅನ್ನೋದೆಲ್ಲ ಮಾಡ್ತಾರೆ ಈಗ. ಚಂದ್ರಬಾಬು ನಾಯ್ಡು ಪದಗ್ರಹಣ ಸಮಾರಂಭದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಹಿರಿಯ ನಾಯಕಿ ತಮಿಳುನಾಡಿನ ತಮಿಳ್ ಸೈ ಸೌಂದರರಾಜನ್ ಅವರು ಎಲ್ಲರನ್ನ ನಮಸ್ಕರಿಸ್ತಾ ಹೋದ್ರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಅದ್ಯಾಕೋ ಏನೋ ಸಿಟ್ಟಾಗಿ ಅವ್ರನ್ನ ಕರೆದು ಒಂದು ಅರ್ಥದಲ್ಲಿ ಎಚ್ಚರಿಕೆ ಕೊಡುವ ಧಾಟಿಯಲ್ಲೇ ಮಾತನಾಡಿದ್ರು. ಅವ್ರೇನು ಹೇಳಕ್ ಹೋದ್ರು ಕೂಡ ಅವ್ರು ಕೇಳಿಸ್ಕೊಳ್ಳಿಲ್ಲ.